ಇಷ್ಟಕ್ಕೆ ಸುಮ್ಮನಾಗಿಲ್ಲ ರಮೇಶ್ ಬಂಡಿಸಿದ್ದೇಗೌಡ. ಅಲ್ಲಿ ಕಂಪ್ಯಾರಿಸನ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಚಲುವರಾಯಸ್ವಾಮಿಗೂ ಕೂಡ ಸೇಮ್ ಕಾಯಿಲೆ ಇದೆ, ಅವರ ಸ್ನೇಹಿತ ಕುಮಾರಸ್ವಾಮಿ ಅವರಿಗಿರುವಂತಹ ಕಾಯಿಲೆನೇ ಸೇಮ್ ಇದೆ. ಒಂದ್ಸಲ ಚಲುವರಾಯಸ್ವಾಮಿ ಆಸ್ಪತ್ರೆ ಸೇರಿದ್ರೆ 1 ತಿಂಗಳು ಈಚೆಗೆ ಬರಲ್ಲ. ಅದ್ ಹೇಗೆ ಹಾರ್ಟ್ ಆಪರೇಷನ್ ಮಾಡಿಸಿ 2 ದಿನಕ್ಕೆ ಆಚೆ ಬರ್ತಾರೆ ಅವರು ಅಂತ ಮಹಾನ್ ಡೌಟ್ ಅನ್ನು ಎತ್ಬಿಟ್ಟಿದ್ದಾರೆ. ಈ ಚುನಾವಣೆ ಅಭಿವೃದ್ಧಿ ವರ್ಸಸ್ ಕಣ್ಣೀರಿಡುವಂತಹ ಜನರ ನಡುವಿನ ಚುನಾವಣೆ ಆಗಿದೆ. ನನಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂದ್ರೆ ನೀವು ಕೇಳಕ್ ಹೋಗ್ಬೇಡಿ ಅಂತ ಮತದಾರರ ಮುಂದೆ ಹೇಳ್ಕೊಂಡಿದ್ದಾರೆ. ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರಿ ಅಂತ ನೀವು ಪ್ರಶ್ನೆ ಕೇಳಿ, ಕಾಂಗ್ರೆಸ್ ಅಭ್ಯರ್ಥಿಗೆ ಅತಿ ಹೆಚ್ಚು ಮತವನ್ನ ಕೊಟ್ಟು ಗೆಲ್ಲಿಸಿ ಅಂತ ಮಳವಳ್ಳಿಯ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕರ ನುಡಿ. ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಣ್ಣಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ, ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ತಾಯಂದರು, ನಮ್ಮ ಅಣ್ಣ ತಮ್ಮಂದಿರು ನಾವು ಒತ್ಕೋಬೇಕು ಅಂತೇಳಿ ಕಳೆಯಿಂದ ಪ್ರಾರ್ಥನೆ ಮಾಡಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ 3 ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತೆ, 4ನೇ ದಿನಕ್ಕೆ ರಾಜ್ಯ ಸುತ್ತಾರೆ ಅಂತ ಹೇಳ್ತಾರಲ್ಲ, ಆ ರಾಜ್ಯ ಸುತ್ತಬೇಕಾ ಬೇಡವಾ ಅಂತ ಡಾಕ್ಟರ್ ಅಡ್ವೈಸರಿ ಇರುತ್ತೆ. ಕಾಂಗ್ರೆಸ್ ನಾಯಕರನ್ನ ಕೇಳ್ಕೊಂಡು ಮಾಡ್ಬೇಕಾಗಿಲ್ಲ. ಅದು ಈ ಸಿಂಪಲ್ ಕಾಮನ್ ಸೆನ್ಸ್ ಇರ್ಲಿಲ್ವಾ ಶಾಸಕರಿಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮತ್ತು ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಭಯದಿಂದ ಈ ರೀತಿ ಮಾತನಾಡಿಸ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ ಇಲ್ಲಿ. ಖಂಡಿತ ಮಮತಾ, ಇಷ್ಟು ದಿನಗಳ ಕಾಲ ಫೇರ್ ಅಂಡ್ ಫೈನ್ ಆಗಿ ಒಂದು ರೀತಿಯಾಗಿ ಚರ್ಚೆಗಳಾಗ್ಬೋದು ಮತ್ತೆ ವಾಗ್ವಾದಗಳಾಗ್ಬೋದು ನಡೀತಾ ಇತ್ತು. ಕೇವಲ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡಷ್ಟೇ ಕಾಂಗ್ರೆಸ್ ನಾಯಕರು ಇಷ್ಟು ದಿನಗಳ ಕಾಲ ವಾಗ್ದಾಳಿಗಳನ್ನ ಮಾಡ್ಕೊ ಬರ್ತಾ ಇದ್ರು. ಆದ್ರೆ ನಿನ್ನೆ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರವನ್ನ ಇಟ್ಕೊಂಡು ಇದೀಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ವಿರುದ್ಧವಾಗಿ ನಡೆದಂತ ವಾಗ್ದಾಳಿಗಳಿಂದ JDS ಸ್ವರನ್ನ ಅನುಭವಿಸ್ತು. ಅದೇ ರೀತಿಯಾಗಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರವನ್ನ ಇಲ್ಲಿ ಮುನ್ನೆಲೆಗೆ ತರ್ತಾ ಇರುವಂತದ್ದು. ಅದು ಕೂಡ ಪ್ರಮುಖವಾಗಿ ಪ್ರತಿ ಚುನಾವಣೆಯಲ್ಲೂ ಸಹ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರ್ತಾರೆ, ಬಳಿಕವಾಗಿ ಚುನಾವಣೆಯನ್ನು ಭಾವನಾತ್ಮಕವಾಗಿ ಮಾಡ್ತಾರೆ. ಈ ಬಾರಿ ಆಪರೇಷನ್ ಆಗಿದೆ, 3 ದಿನದಲ್ಲಿ ಬಂದು ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಅನುಮಾನವನ್ನು ವ್ಯಕ್ತಪಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಕಂಪ್ಯಾರಿಸನ್ ಮಾಡ್ತಾರೆ. ಚಲುವರಾಯಸ್ವಾಮಿಗೂ ಕೂಡ ಹೃದಯ ಸಂಬಂಧಿಯ ಒಂದು ಕಾಯಿಲೆ ಇದೆ, ಆ ನಿಟ್ಟಿನಲ್ಲಿ ಅವರು ಕೂಡ ಆಪರೇಷನ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಹ ಅದೇ ರೀತಿಯ ಸಂಬಂಧಿಯ ಒಂದು ಕಾಯಿಲೆ ಇದೆ, ಅವರು ಕೂಡ ಆಪರೇಷನ್ ಆಗಿರುವಂತದ್ದು. ಚಲುವರಾಯಸ್ವಾಮಿ ಅವರು ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ 1 ತಿಂಗಳಗಟ್ಟಲೆ ಹಾಸ್ಪಿಟಲ್ ಇರ್ತಾರೆ. ಆದರೆ ಕುಮಾರಸ್ವಾಮಿ ಅವರು 3 ದಿನದಲ್ಲಿ ಎದ್ದು ಬರೋಕೆ ಹೇಗೆ ಸಾಧ್ಯ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಸಾಕಷ್ಟು ವಿಧದಂತ ಕಾಯಿಲೆಗಳಿರುವಂತದ್ದು, ಜೊತೆಗೆ ಸಾಕಷ್ಟು ವಿಧದ ಆಪರೇಷನ್ಗಳು ಕೂಡ ಇದಾವೆ. ಒಂದಷ್ಟು ಆಪರೇಷನ್ಗಳಿಗೆ ಇಷ್ಟೇ ದಿನಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ನಿಗದಿಯಾಗಿರುವಂತದ್ದು. ಇನ್ನೊಂದು ಕಡೆ ಸ್ಟೆಂಟ್ ನ ರೀಪ್ಲೇಸ್ಮೆಂಟ್ ಮಾಡುವಂತ ಕೆಲಸಗಳು ಕೂಡ ಆಗಿರ್ತವೆ. ಆ ಸಂದರ್ಭದಲ್ಲಿ ಸ್ಟೆಂಟ್ ನ ರೀಪ್ಲೇಸ್ಮೆಂಟ್ ಮಾಡಬೇಕಾದಂತ ಸಂದರ್ಭದಲ್ಲಿ 2 ದಿನ 3 ದಿನಕ್ಕೆ ಈ ಒಂದು ಸ್ಟೆಂಟ್ ನ ರಿಪ್ಲೇಸ್ ಮಾಡಿ ಅವರನ್ನ ಡಿಸ್ಚಾರ್ಜ್ ಮಾಡುವಂತ ಕೆಲಸಗಳು ಕೂಡ ಆಗ್ತದೆ. ಅದೇ ರೀತಿಯಾದಂತಹ ಪ್ರಕ್ರಿಯೆ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಆಗಿರುವಂತದ್ದು ಅಂತ ಕೇಳಿ ಬರ್ತಾ ಇರುವಂತದ್ದು. ಅವರ ಸ್ಟೆಂಟ್ ರಿಪ್ಲೇಸ್ಮೆಂಟ್ ಗೆ ಆಸ್ಪತ್ರೆಗೆ ಅವರು ಹೋಗಿದ್ರು. ಆ ನಿಟ್ಟಿನಲ್ಲಿ ಆ ಸ್ಟೆಂಟ್ ರಿಪ್ಲೇಸ್ಮೆಂಟ್ ನ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಆದ್ರೆ ಬಾಬು ಅವರು ಈ ವಿಚಾರಗಳ ಯಾವುದನ್ನು ಕೂಡ ತಿಳ್ಕೊಳ್ಳದಂತಾನೆ ಈ ರೀತಿಯಾಗಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ವಾಗ್ದಾಳಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಅದರಲ್ಲೂ ಕೂಡ ಆರೋಗ್ಯ ವಿಚಾರದಲ್ಲಿ ಮತ್ತೆ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ರೀತಿಯಾಗಿ ಮಾಡುವುದು ಸರಿಯಲ್ಲ ಅನ್ನೋಟಲ್ಲಿ ಒಂದು ರೀತಿಯಾಗಿ JDS ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವರ ವಾಗ್ದಾಳಿಗಳು ಮುಂದುವರ್ಕೊಂಡು ಹೋದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಪೆಟ್ಟು ಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕಾಗಿದೆ ಕಾಂಗ್ರೆಸ್ ನಾಯಕರು. ಮುಂದೆ ಈ ಒಂದು ಮಾತುಗಳನ್ನ ಮುಂದುವರಿಸ್ತಾರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರೋ ನಿಟ್ಟಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಮಮತಾ, ರೋಹಿತ್, ಈ ಹಿಂದೆನೆ ಚಲುವರಾಯಸ್ವಾಮಿ ಅಂಡ್ ಟೀಮ್ಗೆ ಹೆಚ್ಚು ಮಾತಾಡಬೇಡಿ ಎದುರಾಳಿ ಅಭ್ಯರ್ಥಿ ಬಗ್ಗೆ ಅಂತ ಖಡಕ್ ಸೂಚನೆಯನ್ನ CM ಆದಿಯಾಗಿ DCM ಕೂಡ ಕೊಟ್ಟಿದ್ರು. ಆ ಸೂಚನೆಯನ್ನು ಧಿಕ್ಕರಿಸೋ ಹಂತಕ್ಕೆ ಬೆಳೆದ್ಬಿಟ್ರ ಸ್ಥಳೀಯ ನಾಯಕರು. ಆಮೇಲೆ ರಮೇಶ್ ಬಂಡಿಸಿದ್ದೇಗೌಡರ ಮಾತಿಗೆ ಸ್ಥಳೀಯ ನಾಯಕರ ಸಹಮತ ಇದೆಯಾ? ಕಾಂಗ್ರೆಸ್ನ ಕೆಲವು ನಾಯಕರು ಒಪ್ಕೊಳ್ತಾರೆ, ಬಿಕಾಸ್ ಆ ಪಾರ್ಟಿಯಲ್ಲೂ ತುಂಬಾ ಜನ ಹಾರ್ಟ್ ಪೇಷಂಟ್ಸ್ ಇದ್ದಾರೆ.
ಮಮತಾ ಅಂದ್ರೆ ನಾವು ಪಕ್ಕದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ನೋಡ್ರು ಕೂಡ ಅಲ್ಲೂ ಕೂಡ ಮಂಜುನಾಥ್ ಅವರ ವಿರುದ್ಧವಾಗಿ ಒಂದಷ್ಟು ವಾಗ್ದಾಳಿಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಅದಾದ ಬಳಿಕವಾಗಿ ಹಿರಿಯ ನಾಯಕರು ಒಂದಷ್ಟು ಸೂಚನೆಗಳ ಕೊಟ್ಟಂತ ಬಳಿಕವಾಗಿ ಅಲ್ಲೇ ಒಂದಷ್ಟು ತಣ್ಣಗಿರುವಂತ ವಾತಾವರಣ ಕಂಡು ಬರ್ತಾ ಇದೆ. ಆದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಇದೀಗ ಆರಂಭವಾಗಿದೆ. ಅದು ಕೂಡ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರದಲ್ಲಿ ಆರಂಭವಾಗಿರುವಂತದ್ದು. ರಮೇಶ್ ಬಾಬು ಬಂಡಿಸಿದ್ದೇಗೌಡರು ನಿನ್ನೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಯಾರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ. ಅಂದ್ರೆ ಒಂದಷ್ಟು ವಿಚಾರಗಳು ಮಾತಾಡುವಂತ ಸಂದರ್ಭದಲ್ಲಿ ಈ ವಿಚಾರ ಬೇಡ, ಬೇರೆ ವಿಚಾರ ಮಾತಾಡುವ ನಿಟ್ಟಿನಲ್ಲಿ ಅಲ್ಲಿ ವೇದಿಕೆಯಲ್ಲಿದ್ದಂತ ನಾಯಕರು ಹೇಳ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರವನ್ನ ಬಾಬು ಅವರು ಮಾತಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ನಕಾರಾತ್ಮಕವನ್ನ ಅಲ್ಲಿದ್ದ ವೇದಿಕೆಯ ನಾಯಕರು ಕೂಡ ಯಾರು ಆಡಿಲ್ಲ. ಆದ್ರೆ ಈ ರೀತಿಯಾದಂತ ಮಾತು ಈಗ ಯಾಕೆ ಅವಶ್ಯಕತೆ ಇತ್ತು? ಯಾಕಂದ್ರೆ ಮಾತಾಡುವಂತ ವಿಚಾರಗಳು ಬಹಳಷ್ಟಿದ್ದು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯನ್ನು ಅವರು ಲೆಕ್ಕಕ್ಕೆ ಇಟ್ಕೋಬೇಕಾಗಿತ್ತು. ಯಾಕಂದ್ರೆ 6 ಜನ ನಿಮ್ಮ JDS ನ ಶಾಸಕರು ಸೋತಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಯಾಕೆ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಮಾತನಾಡಬಹುದಾಗಿತ್ತು. ಅಭಿವೃದ್ಧಿಯ ವಿಚಾರಗಳನ್ನ ಮುಂದಿಟ್ಕೊಂಡು ಟೀಕೆಯನ್ನ ಮಾಡಬಹುದಾಗಿತ್ತು. ಇನ್ನೊಂದು, ಕುಮಾರಸ್ವಾಮಿ ಅವರು ಮಂಡ್ಯಗೆ ಬರಲು ಕಾರಣ ಎನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆಗಳನ್ನ ಮಾಡಬಹುದಾಗಿತ್ತು. ಆದ್ರೆ ಅದೆಲ್ಲವನ್ನು ಬಿಟ್ಟು ಇದೀಗ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ಈ ವಿಚಾರವನ್ನ ಇಟ್ಕೊಂಡು ಬಾಬು ಈ ರೀತಿಯಾಗಿ ಮಾತನಾಡುವಂಥದ್ದು ಹೇಗೆ ಸರಿ ಅನ್ನುವ ನಿಟ್ಟಿನಲ್ಲಿ JDS ನ ನಾಯಕರು ಸಹ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಯಾಕಂದ್ರೆ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅವರಿಗೆ ಅವ್ರದೇ ಆದಂತಹ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತದ್ದು, ಏನು ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಈ ರೀತಿಯಂತ ವಾಗ್ದಾಳಿ ಎಷ್ಟರ ಮಟ್ಟಿಗೆ ಸರಿ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಮಮತಾ, ಧನ್ಯವಾದ ರೋಹಿತ್. ಟೀಕೆ ಮಾಡೋದಕ್ಕೆ 108 ವಿಚಾರಗಳು ಇದ್ರೂ ಕೂಡ ರಮೇಶ್ ಬಂಡಿ ಸಿದ್ದೇಗೌಡ ಆಯ್ಕೆ ಮಾಡ್ಕೊಂಡಿದ್ ಮಾತ್ರ ಆರೋಗ್ಯದ ವಿಚಾರ. ಅವರ ಕೀಳು ಅಭಿರುಚಿಯ ಬಗ್ಗೆ ಮಾತ್ರ ಇಲ್ಲಿ ತುಂಬಾ ಜನ ಅನುಕಂಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಂದ JDS ನವ್ರು ಗೆದ್ರೆ ಆಶ್ಚರ್ಯ ಇಲ್ಲ ಅಂತ ತುಂಬಾ ಜನ ಆಲ್ರೆಡಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವ್ಯಾಪಕ ಆಕ್ರೋಶಕ್ಕೂ ಇದು ಕಾರಣ ಆಗಿದೆ. ರಾಜಕಾರಣಿಗಳು ಟೀಕೆ ಮಾಡಬೇಕಾದ್ರೆ ಕೆಲವೊಂದಷ್ಟು ಸೀಮೆಗಳನ್ನ ಹಾಕೊಂಡಿರ್ತಾರೆ. ನಾನು ಈ ಬಾರ್ಡರ್ ದಾಟ್ ಹೋಗಬಾರ್ದು ಅಂತ ಹೇಳಿ ಹಿಂದಿನಿಂದ ಸಜ್ಜನ ರಾಜಕಾರಣಿಗಳೆಲ್ಲ ಮಾಡ್ಕೊಂಡು ಬಂದಿದ್ದು ಅದೇ. ಬಟ್ ಈಗ ಮೈಕ್ ಸಿಕ್ತು, 4 ಜನರ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಮೇಶ್ ಬಂಡಿ ಸಿದ್ದೇಗೌಡರು ಏನಾದರೂ MBBS ಓದಿದಾರಾ? ಹಾರ್ಟ್ ಸರ್ಜನ್ ಅವ್ರಿಗೆ ಗೊತ್ತಿದೆಯಾ ಏನ್ ಕತೆ? ಇದೆಲ್ಲದ್ರ ಬಗ್ಗೆ ಉತ್ತರ ಕೊಡಬೇಕಾಗುತ್ತೆ. ಮತ್ತೆ ಈ ಹಿಂದೆನೆ ಆಲ್ರೆಡಿ ಚಲುವರಾಯಸ್ವಾಮಿ ಅಂಡ್ ಟೀಮ್ಗೆ ನೀವು ಹೆಚ್ಚು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ನಾನು ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಣ್ಣಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ, ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ತಾಯಂದರು, ನಮ್ಮ ಅಣ್ಣ ತಮ್ಮಂದಿರು ನಾವು ಒತ್ಕೋಬೇಕು ಅಂತೇಳಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿ. ಸುಮ್ಮನೆ ಅವ್ರ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ಅದು ಸರಿ ಇದೆ, ಕೇಳಬೇಕಾಗಿದ್ದೆ ಅದನ್ನ. ಮತದಾರರು ಕೇಳಬೇಕಾಗಿರೋ ಪ್ರಶ್ನೆ ಅದು. ಆದರೆ ನೀವು ಕೇಳಿದ್ರಲ್ಲ ಹಾರ್ಟ್ ಆಪರೇಷನ್ ಬಗ್ಗೆ, ನಿಮ್ಗೆ ಅಷ್ಟು ಡೌಟ್ ಇದ್ರೆ ಕುಮಾರಸ್ವಾಮಿ ಅವರ ಸಂಬಂಧಿಕರು ಅಥವಾ ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವ್ರು ಯಾರಾದರೂ ಇದ್ರೆ ಯಾವ ಆಸ್ಪತ್ರೆಗೆ ಅವ್ರು ಹೋಗಿದ್ರು ಅಂತ ನೀವು ಅಲ್ಲಿಗೆ ಹೋಗಿ, ನಿಮ್ಮಲ್ಲಿ ಯಾರಾದರೂ ಹಾರ್ಟ್ ಪೇಷಂಟ್ಸ್ ಇದ್ರೆ ಅಲ್ಲಿಗೆ ಕಳಿಸಿ. 3 ದಿನದಲ್ಲಿ ಅವ್ರು ಆಚೆ ಬರ್ತಾರಾ, 4 ದಿನದಲ್ಲಿ ಆಚೆ ಬರ್ತಾರಾ, ಅದೇ ಆರೋಗ್ಯ ಸಮಸ್ಯೆ ಇತ್ತ ಅಂತ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಅದು ಬಿಟ್ಟು ಒಂದು ಹೋಮ್ ವರ್ಕ್ ಇಲ್ಲದೆ ಭೌತಿಕ ದಿವಾಳಿತನನ ಈ ತರ ಸಾರ್ವಜನಿಕ ವೇದಿಕೆಯಲ್ಲಿ ತೋರಿಸ್ಬೇಡಿ ಅಂತ ಅಷ್ಟೇ.